ನಮಸ್ಕಾರ. ನಾನು ಇವತ್ತು ನಿಮಗೆಲ್ಲರಿಗೂ ಚಪಾತಿಗೆ ಹೊಂದುವಂತಹ ಜುಣುಕ ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಲ್ಲರೂ ನೋಡಿ. ಅದಕ್ಕೆ ಬೇಕಾದ ಸಾಮಾನು ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಡಲೆ ಹಿಟ್ಟು, ಉಪ್ಪು. ಈಗ ಒಂದು ಬಾಣಲೆಗೆ ಒಂದು 2-3 ಸ್ಪೂನ್ ಆಗೋವಷ್ಟು, ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಅದು ಕೆಂಪಗೆ ಆದಮೇಲೆ, ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾದಮೇಲೆ ಸ್ಟಾರ್ಟ್. ಕೆಂಪಗಾಗಿದೆ ಈಗ ಕಡಲೆಬೇಳೆ ಉದ್ದಿನಬೇಳೆ. ಹಸಿಮೆಣಸಿನ್ಕಾಯಿ ಹಾಕೋಬೇಕು. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಈರುಳ್ಳಿ ಹಾಕಬೇಕು. ಅಲ್ಲಿ ದಪ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋಷ್ಟು ಫ್ರೈ ಮಾಡಬೇಕು ಈರುಳ್ಳಿನ. ಈಗ ನೋಡಿ ಈರುಳ್ಳಿ ಸ್ವಲ್ಪ ಇದಾಗಿದೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಇವಾಗ ಕ್ಯಾರೆಟ್, ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕಬೇಕು. ಅದು ಸ್ವಲ್ಪ ಒಂಚೂರು ಹೊಂದ್ಕೊಡೋ ಥರ ಇದು ಮಾಡ್ಕೋಬೇಕು. ಆಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಆ ಟೊಮೆಟೊನೂ ಹಾಕಬೇಕು. ಇದಕ್ಕೆ ಎಲ್ಲನೂ ಹಾಕಿ ಫ್ರೈ ಮಾಡಬೇಕು. ಒಂದು ಈಗ 3-4 ನಿಮಿಷ ಬೇಯಿಸಾಗಿದೆ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೋಬೇಕು. ಅರಿಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ಇದು ಮಾಡಬೇಕು, ಫ್ರೈ ಮಾಡ್ತಾ ಇರಬೇಕು. ಫ್ರೈ ಮಾಡಿದ ನಂತರ ಕಡಲೆ ಹಿಟ್ಟನ್ನ ತೊಗೋಬೇಕು. ಕಡಲೆ ಹಿಟ್ಟನ್ನ ತೊಗೊಂಡು ಒಂದು 2-3 ಸ್ಪೂನಷ್ಟು ಕಡಲೆ ಹಿಟ್ಟು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಹಾಕಿಬಿಟ್ಟು ಹುರಿಬೇಕು. ಯಾಕಂದರೆ ನೀರಲ್ಲಿ ಕದರ್ಕೊಂಡು ಕೆಲವರು ಹಾಕ್ತಾರೆ, ಅದು ನಮಗೆ ಇದು ಹಸಿರು ವಾಸನೆ ಹೋಗೋಲ್ಲ ಕಡಲೆ ಹಿಟ್ಟಿಂದು. ಅದಕ್ಕೋಸ್ಕರ ಚೆನ್ನಾಗಿ ಹುರಿಬೇಕು. ನೋಡಿ ಈ ಥರ ಹುರಿಬೇಕು. ಈ ಥರ ಹುರಿದ್ಮೇಲೆ ಈಗ ಇದು ಚೆನ್ನಾಗಿ ಹುರ್ಕೊಂಡಾಗಿದೆ. ಇವಾಗ 1 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ಇದು ಇನ್ನೂ ಗಟ್ಟಿ ಕುದಿದಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಇದು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಬೇಕೀಗ. ಇದು ಕುದ್ಮೇಲೆ ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ, ಗಟ್ಟಿಯಾಗಿದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂಚೂರು ಕುದಿಸಿದ್ರೆ ಚಪಾತಿಗೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕುದಿಸ್ಬಿಟ್ರೆ ಜುಣುಕ ಆಗೋದು. ನೋಡಿ ಇವಾಗ ಕುದೀತಾ ಇದೆ, ನೀರಾಗಿದೆ. ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೂ ಮಾಡ್ಕೋಬೋದು, ನೀರು ಬೇಕು ಅಂದರೂ ಮಾಡ್ಕೋಬೋದು. ಇದು ಚೆನ್ನಾಗಿ ಇವಾಗ ಕುದೀತಾ ಇರೋದ್ರಿಂದ ಎಲ್ಲ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಹಸಿಗೆ ವಾಸನೆ ಎಲ್ಲ ಇರಲ್ಲ. ಜುಣುಕ ರೆಡಿಯಾಗಿದೆ. ಈಗ ಜುಣುಕ ರೆಡಿಯಾಗಿದೆ. ಎಷ್ಟು ಬೇಗ ರೆಡಿ ಮಾಡ್ಬೋದು ನೋಡಿ. ಬೆಳಗ್ಗೆಗೆ ನೀವು ಟಿಫನ್ಗೆ ತುಂಬ ಬೇಗ ರೆಡಿ ಮಾಡ್ಬೋದು. ಚಪಾತಿನೂ ರೆಡಿಯಾಗಿದೆ ನೋಡಿ. ಈಗ ಚಪಾತಿ ಮುರಿದು ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಜುಣುಕ ಅಂದ್ಬಿಟ್ಟು. ಜೊತೆಯಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ನೀವು ಸಹ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟ ಬೀಳ್ತಾರೆ ಇದನ್ನು. ಅದರಿಂದ ನೀವು ಖಂಡಿತ ಮಾಡಿ ನೋಡಿ. ಬೆಳಗ್ಗೆಗೆ ತುಂಬ ಚೆನ್ನಾಗಿ ಇದಾಗತ್ತೆ, ತಿಂಡಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಧನ್ಯವಾದಗಳು.